ಕಾಲುವೆ ನೀರಿಗಾಗಿ ಒತ್ತಾಯಿಸಿ ಕಂಪ್ಲೀಟ್ ಶಹಾಪುರವನ್ನ ಬಂದ್ ಮಾಡೋದಕ್ಕೆ ಕರೆಯನ್ನ ಕೊಡಲಾಗಿದೆ. ಕಳೆದ 6 ದಿನಗಳಿಂದ KBJNL ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ರು. ಇದೀಗ ಕಾಲುವೆ ನೀರಿಗೆ ಒತ್ತಾಯಿಸಿ ಶಹಾಪುರ ಬಂದ್ಗೆ ಕರೆ ಕೊಡಲಾಗಿದೆ. ನಾರಾಯಣಪುರ ಬಲದಂಡೆಯಿಂದ ನೀರು ಹರಿಸುವಂತೆ ಬಂದ್ ಕರೆ ಕೊಡಲಾಗಿರೋದು. ತಹಸೀಲ್ದಾರ್ ಕಚೇರಿಯಿಂದ ಬಸವೇಶ್ವರ ವೃತ್ತದವರೆಗೆ ಈ ರ್ಯಾಲಿ ಜರುಗುತ್ತೆ. ಈಗಾಗಲೇ ಹೇಳಿದಾಗೆ KBJNL ಕಚೇರಿ ಮುಂದೆ ಕಳೆದ 6 ದಿನಗಳಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ರು. ಚಕ್ಕಡಿ ಸಮೇತ ಧರಣಿ ನಡೆಸ್ತಾ ಇದ್ರು ಕೂಡ ಅಧಿಕಾರಿಗಳು ಕೇರೆ ಮಾಡಲಿಲ್ಲ. ಹೀಗಾಗಿ ಅಧಿಕಾರಿಗಳು ಸ್ಪಂದಿಸದ ಹಿನ್ನೆಲೆಯಲ್ಲಿ ಇವತ್ತು ಶಹಾಪುರ ಬಂದ್ಗೆ ಕರೆ ಕೊಡಲಾಯಿತು. ಈ ಬಂದ್ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಕಚೇರಿಯಿಂದ ಬಸವೇಶ್ವರದ ವೃತ್ತದವರೆಗೆ ರ್ಯಾಲಿಯನ್ನು ನಡೆಸಲಾಗಿದೆ. ಜೊತೆಗೆ ಕಾಲುವೆ ನೀರಿಗೆ ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾಗಿರೋ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಚಕ್ಕಡಿ ಸಮೇತ ಧರಣಿಯನ್ನ ನಡೆಸಿದ್ರು ಕಳೆದ 6 ದಿನಗಳಿಂದ KBJNL ಕಚೇರಿಯ ಮುಂದೆ. ಆದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಕೇರೆ ಮಾಡಲಿಲ್ಲ. ಮಾಡಿದ್ರೆ ಮಾಡ್ಕೊಳ್ಳಿ ಅನ್ನುವಂತಹ ಮನೋಭಾವದಲ್ಲಿ ಇದ್ದಾರೆ ಅವರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಇವತ್ತು ಶಹಾಪುರ ಬಂದ್ಗೆ ನಿರ್ಧಾರವನ್ನ ಮಾಡಿ ಅದರ ಭಾಗವಾಗಿ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಯಾದಗಿರಿಯ ಶಹಾಪುರದಲ್ಲಿ ತಹಸೀಲ್ದಾರ್ ಕಚೇರಿಯಿಂದ ಬಸವೇಶ್ವರ ವೃತ್ತದವರೆಗೂ ರ್ಯಾಲಿ ನಡೆಸಲಾಗಿದೆ. ನಮ್ಮ ಸಲುವಾಗಿ ಮೆಣಸಿನ ಗಿಡ ಬೆಳೆಕತ್ತೀವಿ, ಮೆಣಸಿನಕಾಯಿ ಖಾರ ಕೊಡಕತ್ತೀವಿ ಶಾಪುರಕ್ಕ. ಅದಕ್ಕೆ ದಯವಿಟ್ಟು ಬಂದ್ ಮಾಡ್ರಿ ಅಂತ ಹೇಳಿ. ಏನೇ ಬರಲಿ ದೇಶಕ್ಕೆ ಅನ್ನ ನೀಡುವ ರೈತನಿಗೆ ವಂಚಿಸುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕ, ರೈತರನ್ನು ಕಡೆಗಣಿಸುತ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಏತಕ್ಕಾಗಿ ನಮ್ಮ ಸಲುವಾಗಿ ಮೆಣಸಿನ ಗಿಡ ಬೆಳೆಕತ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ. ನಾಗರಾಜ್, ಕಳೆದ 6 ದಿನಗಳಿಂದಲೂ ಕೂಡ KBJNL ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು, ಯಾವ ಅಧಿಕಾರಿಗಳು ಕೇರೆ ಮಾಡಲಿಲ್ಲ. ಹೀಗಾಗಿ ಶಹಾಪುರ ಬಂದ್ಗೆ ಇವತ್ತು ನಿರ್ಧಾರವನ್ನ ಮಾಡಿ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಪ್ರತಿಭಟನೆಯಿಂದ, ಈ ಒಂದು ಬಂದ್ನಿಂದ ಅವ್ರಿಗೇನಾದರೂ ಬಿಸಿ ತಟ್ಟಿದೆಯಾ? ಅಧಿಕಾರಿಗಳು ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರ? ಏನ್ ಡೀಟೇಲ್ಸ್ ಕೊಡ್ತೀರಿ? ಖಂಡಿತ ಏನು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಜಲಾಶಯದಿಂದ ಏನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶಹಾಪುರ ತಾಲೂಕಿನ ರೈತರು ಏನು ತಮ್ಮ ಮೆಣಸಿನಕಾಯಿ ಬೆಳೆದಂತಹ ಬೆಳೆಗೆ ನೀರು ಹರಿಸಬೇಕಂತ ಕಳೆದ 6 ದಿನಗಳಿಂದ ಏನು ಶಹಾಪುರ ಪಟ್ಟಣದ ಬೀಗುಡಿ KBJNL ಕಚೇರಿ ಮುಂದೆ ಏನು ತಮ್ಮ ಎತ್ತು ಬಂಡಿಗಳ ಸಮೇತ ಏನು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಆದ್ರೂ ಸಹ ಯಾವುದೇ ಅಧಿಕಾರಿಗಳು ಈ ಒಂದು ಪ್ರತಿಭಟನೆಗೆ ಸ್ಪಂದಿಸಿರಲಿಲ್ಲ. ಈ ಹಿನ್ನೆಲೆ ಇವತ್ತು ಈ ಒಂದು ರೈತ ಸೇನೆಯ ಕಾರ್ಯಕರ್ತರು ಶಹಾಪುರ ಪಟ್ಟಣವನ್ನ ಬಂದ್ಗೆ ಕರೆ ಕೊಟ್ಟು ಇಲ್ಲಿ KBJNL ಕಚೇರಿಯಿಂದ ಬಸವೇಶ್ವರ ವೃತ್ತದವರೆಗೂ ಸಹ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಸಹ ನಡೆಸ್ತಾ ಇರುವಂತದ್ದು. ಏನು ಪ್ರತಿಭಟನಾ ರ್ಯಾಲಿಯಲ್ಲಿ 100ಕ್ಕೂ ಹೆಚ್ಚು ಏನು ರೈತ ಸೇನೆ ರಾಜ್ಯ ರೈತ ಸಂಘ ಹಾಗೂ ಮತ್ತು ಹಸಿರು ಸೇನಾ ಸಂಘದ ಕಾರ್ಯಕರ್ತರು ಭಾಗಿಯಾಗಿದ್ದು, ಪ್ರತಿಭಟನೆ ಏನು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗ್ತಾ ಏನೋ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಸಹ ನಡೆಸ್ತಾ ಇದ್ದಾರೆ. ಇಲ್ಲಿ ಕೆಲವಷ್ಟು ಏನು ಬಂದ್ಗೆ ಕರೆ ಕೊಟ್ಟಿದ್ರು ಸಹ ಇಲ್ಲಿ ಒಂದು ಶಹಾಪುರ ಬಂದ್ಗಳಿಗೆ ನೇಸ ಪ್ರತಿಕ್ರಿಯೆ ಉಂಟಾಗಿರೋದ್ರಿಂದ ಇಲ್ಲಿ ರೈತ ಸಂಘಟನೆ ಮುಖಂಡರನ್ನು ಒತ್ತಾಯ ಪೂರ್ವಕವಾಗಿ ಇಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನು ಸಹ ಒಂದು ಬಂದ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳ ಸ್ಪಂದನೆ ಸಹ ಈವರೆಗೂ ಒಂದು ರೈತ ಸಂಘಟನೆ ಮುಖಂಡರಿಗೆ ಸಿಗದೇ ಇರೋದ್ರ ಹಿನ್ನೆಲೆ ಇವತ್ತು ಪ್ರತಿಭಟನೆ ಮತ್ತಷ್ಟು ಚುರುಕುಗೊಂಡಿದ್ದು ಏನು ಬೀಗುಡಿ KBJNL ಕಚೇರಿಯಿಂದ ಶಹಾಪುರ ಪಟ್ಟಣದ ಬಸವೇಶ್ವರ ವೃತ್ತದವರೆಗೂ 100 ಸಂಖ್ಯೆಯಲ್ಲಿ ಏನು ಹಸಿರು ಸೇನೆ ಕಾರ್ಯಕರ್ತರು ಏನು ಈ ಪ್ರತಿಭಟನೆ ರ್ಯಾಲಿಯಲ್ಲಿ ಭಾಗಿಯಾಗಿದ್ದು, ತಮಗೇನು ನಾರಾಯಣಪುರ ಬಸವಸಾಗರ ಜಲಾಶಯದಿಂದ ನಮ್ಮ ಹಿಂಗಾರು ಮೆಣಸಿನಕಾಯಿ ಬೆಳೆಗೆ ಏನು ಆ ಒಂದು ಜಮೀನಿಗೆ ಫೆಬ್ರವರಿ ಅಂತ್ಯದವರೆಗೂ ನೀರು ಹರಿಸಬೇಕು ಅಂತ ಒತ್ತಾಯಿಸಿ ಆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆ ನಡೆಸಿದರೆ ಕೂಡಲೇ ಏನು ಈ ಒಂದು ಅಧಿಕಾರಿಗಳು ರೈತರ ಮನವಿಗೆ ಸ್ಪಂದಿಸಿ ಈ ಒಂದು ರೈತರಿಗೆ ಒಂದು ನೀರು ಹರಿಸುವಂತ ಕೆಲಸಕ್ಕೆ ಮುಂದಾಗಬೇಕಾಗಿರುವಂತದ್ದು. ಎಸ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಏತಕ್ಕಾಗಿ ನಮ್ಮ ಸಲುವಾಗಿ ಮೆಣಸಿನ ಗಿಡ ಬೆಳೆಕತ್ತೀವಿ, ಮೆಣಸಿನಕಾಯಿ ಖಾರ ಕೊಡಕತ್ತೀವಿ ಶಾಪುರಕ್ಕ. ಅದಕ್ಕೆ ದಯವಿಟ್ಟು ಬಂದ್ ಮಾಡ್ರಿ ಅಂತ ಹೇಳಿ.